ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣ ಸಂಬಂಧ ಪ್ರತೀಕಾರದ ಮಾತುಗಳು ಕೇಳ ಬರ್ತಾ ಇತ್ತಲ್ಲ. ಇನ್ನೊಂದು ಕಡೆ ಎನ್ಐಎ ತನಿಖೆಯನ್ನ ಮಾಡ್ತಾ ಇತ್ತು. ಎನ್ಐಎ ತನಿಖೆಯಲ್ಲಿ ಮಹತ್ವದ ವಿಷಯಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಉಗ್ರರ ಸಹಚರರ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕವಾದಂತ ಸತ್ಯ ಬಯಲಿಗೆ ಬಂದಿದೆ. ದಾಳಿ ಆದಾಗಿನಿಂದಲೂ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಜಾಗತಿಕವಾಗಿ ಪಾಕಿಸ್ತಾನದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತು. ಆದ್ರೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋ ಒಂದು ಸ್ಫೋಟಕವಾದಂತ ಸತ್ಯ ತನಿಖೆ ಸಂದರ್ಭದಲ್ಲಿ ಬಯಲಿಗೆ ಬರ್ತಿದೆ. ಮತ್ತೆ ಸ್ಥಳೀಯ ಉಗ್ರರು ಪಾಕಿಸ್ತಾನದ ಭಯೋತ್ಪಾದಕರಿಗೆ ಯಾವ ತರ ಸಹಾಯ ಹಸ್ತವನ್ನ ಚಾಚಿದ್ರು ಅನ್ನೋದು ಕೂಡ ತನಿಖೆ ಸಂದರ್ಭದಲ್ಲಿ ಬಯಲಿಗೆ ಬರ್ತಿರುವಂತ ಅಂಶ. ಏಪ್ರಿಲ್ 15ನೇ ತಾರೀಕೆ ಪಹಲ್ಗಾಮ್ ಅನ್ನ ಉಗ್ರರು ತಲುಪಿದ್ರು. ದಾಳಿಗೂ 2 ದಿನಗಳ ಮಧ್ಯೆ ಬೈಸರನ್ನಲ್ಲಿ ಠಿಕಾಣಿಯನ್ನ ಹೂಡಿದ್ರು. ಬೈಸರನ್ ಜೊತೆಯಲ್ಲಿ 3 ಪ್ರವಾಸಿ ಸ್ಥಳಗಳನ್ನ ಅವರು ಟಾರ್ಗೆಟ್ ಮಾಡಿದ್ರು. ಅಲ್ಲೆಲ್ಲ ಮಾರಣ ಹೋಮ ನಡೆಸೋದಕ್ಕೆ ಒಂದು ಸ್ಕೆಚ್ ಅನ್ನ ಹಾಕಿದ್ರು. ಇನ್ನು ಭದ್ರತಾ ಕಾರಣಗಳಿಂದಾಗಿ 3 ಸ್ಥಳದಲ್ಲಿ ದಾಳಿಯನ್ನ ಮಾಡೋಕೆ ಸಾಧ್ಯವಾಗಿರಲಿಲ್ಲ. ಆದ್ರೆ ಬೈಸರನ್ ಕಣಿವೆ ಪ್ರದೇಶದಲ್ಲಿ ಭದ್ರತೆ ಇಲ್ಲದೆ ಇರೋದನ್ನ ಅವರು ನೋಡ್ಕೊಂಡಿದ್ರು. ಯಾವ ತರ ದಾಳಿ ಮಾಡಬೇಕು, ಎಷ್ಟೊತ್ತಿಗೆ ದಾಳಿ ಮಾಡಬೇಕು, ಯಾವ ಸ್ವರೂಪದಲ್ಲಿ ದಾಳಿ ಮಾಡಬೇಕು ಎಲ್ಲವನ್ನು ಸ್ಕೆಚ್ ಹಾಕಿ ಇಟ್ಕೊಂಡಿದ್ರು. ಇಲ್ಲಿ ಅರು ಕಣಿವೆ, ಅಮ್ಯೂಸ್ಮೆಂಟ್ ಪಾರ್ಕ್, ಬೇತಾಬ್ ಕಣಿವೆ 3 ಪ್ರವಾಸಿ ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು ಉಗ್ರರು. ಕಾಶ್ಮೀರದಲ್ಲಿ 3 ಸ್ಯಾಟಲೈಟ್ ಫೋನ್ಗಳನ್ನ ಬಳಕೆ ಮಾಡಿರೋದು ಪತ್ತೆಯಾಗಿದೆ. 2 ಸ್ಯಾಟಲೈಟ್ ಫೋನ್ಗಳ ಸಿಗ್ನಲ್ ಪತ್ತೆಯಾಗಿದೆ. ಸದ್ಯ 2500 ಶಂಕಿತರನ್ನ ಬಂಧಿಸಿ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. 2500 ಜನರಲ್ಲಿ 186 ಜನರನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬೈಸರನ್ ಬಿಟ್ಟು ಉಳಿದಂತ 3 ಪ್ರವಾಸಿ ಸ್ಥಳಗಳು ಏನ್ ಟಾರ್ಗೆಟ್ ಮಾಡಿದ್ರು, ಸೊ ಅಲ್ಲಿ ಭದ್ರತೆ ಹೆಚ್ಚಿದ್ದಂತ ಕಾರಣ ತಮ್ಮ ಆಟ ನಡೆಯಲ್ಲ ಅಂತ ಅಲ್ಲಿ ಯಾವುದೇ ದಾಳಿಯನ್ನ ಇವರು ಮಾಡಕ್ ಹೋಗಿಲ್ಲ. ಆದ್ರೆ ಈ ಬೈಸರನ್ ಕಣಿವೆ ಪ್ರದೇಶದಲ್ಲಿ ಭದ್ರತೆ ಇಲ್ಲದೆ ಇರೋದನ್ನ ಇವರು ನೋಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವಂತ ಸಮಯವನ್ನ ನಿಗದಿ ಮಾಡಿಕೊಂಡು ಕಾದು 2 ದಿನ ಇಲ್ಲೇ ಠಿಕಾಣಿ ಹೂಡಿ ಯಾವ ಸಮಯದ ಸೂಕ್ತವಾದಂತ ಸಮಯ ಈ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ಕಾದು ಕೂತು ಈ ದಾಳಿಯನ್ನ ಮಾಡಿದ್ದಾರೆ ಅನ್ನೋದು ಎನ್ಐಎ ತನಿಖೆಯಲ್ಲಿ ಬಯಲಿಗೆ ಬಂದಿರುವಂತ ಅಂಶ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ. ಎನ್ಐಎ ತನಿಖೆ ಸಂದರ್ಭದಲ್ಲಿ ಪಾಕಿಸ್ತಾನದ ಕೈವಾಡ, ಸ್ಥಳೀಯರು ಯಾವ ತರ ಸಹಕಾರ ಕೊಟ್ಟಿದ್ದಾರೆ ಅನ್ನೋದು ಬಯಲಿಗೆ ಬಂದಂತ ಅಂಶವಾಗಿತ್ತು. ಸೊ ಇದೀಗ ಲೇಟೆಸ್ಟ್ ಮಾಹಿತಿ ಅಂದ್ರೆ 3 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು. ಆ 3 ಪ್ಲೇಸ್ ಅಲ್ಲಿ ಭದ್ರತೆ ಹೆಚ್ಚಿದ್ದ ಕಾರಣ ಬೈಸರನ್ ಕಣಿವೆಯಲ್ಲಿ ಅವ್ರು ದಾಳಿ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಏನೆಲ್ಲ ಹೆಚ್ಚಿನ ಮಾಹಿತಿ ಸಿಕ್ಕಿದೆ ಗುಡಿ? ಶರ್ಮಿತಾ, ಪ್ರಾರಂಭದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತನ್ನ ಸ್ಪರ್ಧೆಗೆ ತೆಗೆದುಕೊಂಡಂತ ಪಾಕಿಸ್ತಾನ ನಿರಂತರವಾಗಿ ಕಾಶ್ಮೀರದಲ್ಲಿ ಹಿಂಸಾಚಾರಕ್ಕೆ ತೊಡಕೊಳ್ತಾ ಇದ್ರು. ಅವರ ಫೇವರೇಟ್ ಸ್ಪಾಟ್ ಆಗಿದ್ದು ಶ್ರೀನಗರದ ಲಾಲ್ ಚೌಕ್ ಅಂತಕ್ಕಂಥದ್ದು. ಆದ್ರೆ ಯಾವಾಗ ಈ ಒಂದು ಆರ್ಟಿಕಲ್ 370 ಅನ್ನ ತೆಗೆಯಲಾಯಿತು, ಯಾವಾಗ 35A ಅನ್ನ ತೆಗೆಯಲಾಯಿತು, ಸಂಪೂರ್ಣವಾಗಿ ಭಾರತೀಯ ಸೇನೆ, ಭಾರತೀಯ ಸರ್ಕಾರ ಅಲ್ಲಿದ್ದಂತ ಉಗ್ರರನ್ನ ಹೆಕ್ಕಣಗಳ ರೀತಿಯಲ್ಲಿ ಹುಡುಕಿ ಹೊಡೆದಾಗ್ತಾ ಇತ್ತು. ಆಗ ಅನಿವಾರ್ಯವಾಗಿ ಅವರು ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡುವಂತಹ ಒಂದು ಪರಿಸ್ಥಿತಿಗೆ ಬಂದಿದ್ರು. ಅಷ್ಟು ಹೇಳಿತನದ ಕೃತ್ಯಕ್ಕೆ ಮುಂದಾಗುವಂತ ಸಾಧ್ಯತೆಗಳಿತ್ತು. ಹೀಗಾಗಿ ನಿರಂತರವಾಗಿ ಕೂಡ ಸಾಕಷ್ಟು ಭದ್ರತೆಯನ್ನ ಕೊಡಲಾಗ್ತಾ ಇತ್ತು, ಸಾಕಷ್ಟು ಜನರನ್ನ ಬಂಧಿಸಲಾಗ್ತಾ ಇತ್ತು. ಆದ್ರೂ ಕೂಡ ನೋಡಿ, ಒಂದು ಪ್ರಮುಖವಾಗಿ ಅಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದು ನಾವೀಗ ಗುಲ್ಮಾರ್ಗ್ ಪ್ರದೇಶದಲ್ಲಿ ನೋಡುವಂತ ಪ್ರದೇಶ ಇರ್ಬೋದು, ಅಥವಾ ಈಗ ಬೈಸರನ್ ವ್ಯಾಲಿ ಇರ್ಬೋದು, ಶ್ರೀನಗರ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಅತ್ಯಂತ ವರ್ಲ್ಡ್ ಫೇಮಸ್ ಆಗಿರ್ತಕ್ಕಂಥ ಒಂದು ಪಾರ್ಕ್, ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಗಾರ್ಡನ್ ಇರ್ಬೋದು, ಇವುಗಳನ್ನ ಹೆಚ್ಚಾಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರು. ಯಾರೇ ಒಬ್ಬ ಪ್ರವಾಸಿಗರು ಹೋದ್ರು ಇವುಗಳನ್ನ ನೋಡ್ಬೇಕು ಅಂತ ಬಯಸ್ತಿದ್ರು. ಆದ್ರೆ ಭದ್ರತೆಯನ್ನಂತೂ ಸಾಕಷ್ಟು ಕೊಡುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇತ್ತು. ಹೀಗಾಗಿ ಆ ಉಗ್ರರು ಕೂಡ ಹುಡುಕ್ತಾ ಇದ್ರು, ಹೇಗೆ ಈ ಇಲಿಗಳು ಮನೆಯಲ್ಲಿ ಏನಾದ್ರು ಹಾಳು ಮಾಡ್ಬೇಕಂದಾಗ ಒಂದು ಯಾವ ಗೋಡಿ ಅಥವಾ ಯಾವ ಭಾಗದಲ್ಲಿ ಸ್ವಲ್ಪ ಕಡಿಮೆ ರೆಸಿಸ್ಟೆನ್ಸ್ ಇದೆ ಅಂತ ಹುಡುಕ್ತಾವಲ್ಲ, ಆ ರೀತಿಯಾಗಿರ್ತಕ್ಕಂಥ ಹೇಳಿದ ಕೃತ್ಯವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಆಗ ಅವರ ಕಣ್ಣಿಗೆ ಬಿದ್ದಿದೆ ಈ ಬೈಸರನ್ ವ್ಯಾಲಿ ಅಂತಕ್ಕಂಥದ್ದು. ಬೈಸರನ್ ವ್ಯಾಲಿ ಒಂದು ಪ್ರದೇಶವನ್ನ ಗಮನಿಸ್ತಾ ಇದ್ರೆ ಈಗ ಅಮರನಾಥ್ ಯಾತ್ರೆ ಶುರುವಾಗತ್ತಲ್ಲ ಶರ್ಮಿತಾ, ಅಮರನಾಥ್ ಯಾತ್ರೆಗೆ ಹೋಗುವಂತವ್ರು ಈ ಒಂದು ಪ್ರದೇಶದ ಬಳಿಯಲ್ಲಿ ಹಾದು ಹೋಗ್ಬೇಕಾಗತ್ತೆ. ಹೀಗಾಗಿ ಸಾಮಾನ್ಯವಾಗಿ ಏನಾಗಿರುತ್ತೆ, ವರ್ಷದ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಅದನ್ನ ಕ್ಲೋಸ್ ಮಾಡ್ಲಾಗತ್ತೆ. ಅಲ್ಲಿ ಯಾವುದೇ ರೀತಿಯಾದಂತ ಆಕ್ಟಿವಿಟಿಗಳು ನಡೆಯೋದಿಲ್ಲ. ಬದಲಿಗೆ ಈ ಬಾರಿ ಸ್ಥಳೀಯರು ಪ್ರಾರಂಭದಲ್ಲಿಯೇ ಒಂದು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ನೋಡೋದಾದ್ರೆ ಸ್ಥಳೀಯರು ಮತ್ತು ಅಲ್ಲಿರ್ತಕ್ಕಂಥ ಟೂರ್ ಆಪರೇಟರ್ಸ್ ಏನಿದ್ದಾರೆ ಸರ್ಕಾರದ ಗಮನಕ್ಕೆ ತರದನೆ ಈ ಬೈಸರನ್ ವ್ಯಾಲಿಯನ್ನ ಒಂದು ಓಪನ್ ಮಾಡಿದ್ರು. ಅಲ್ಲಿಗೆ ಜನರನ್ನ ಕರೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಹೀಗಾಗಿ ಸಹಜವಾಗಿ ಮೊದಲು ಮೂಡಿ ಬಂದದ್ದೇ ಸ್ಥಳೀಯರ ಒಂದು ಇದರಲ್ಲಿ ಕೈವಾಡ ಇರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೀಗಾಗಿ ಸಾಕಷ್ಟು ತನಿಖೆಯನ್ನ ಮಾಡಿಸಲಾಗ್ತಾ ಇದೆ. ಈಗ ಆಲ್ರೆಡಿ ಸುಮಾರು 2500 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಂಕಿತರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ.
ದಿನಗಳಿದ ಹಾಗೆ ಒಂದೊಂದೇ ಹುನ್ನಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇನ್ನೂ ಕೂಡ ಸಾಕಷ್ಟು ಬೆಳಕಿಗೆ ಬರುವಂತದ್ದಿದೆ. ಸದ್ಯಕ್ಕೆ ಬಂದಿರುವಂತಹ ಈ ಮಾಹಿತಿಯನ್ನ ನೋಡೋದಾದ್ರೂ ಕೂಡ ಒಂದು ವೇಳೆ ಭದ್ರತೆ ಆ ಪ್ರದೇಶದಲ್ಲಿ ಏನಾದ್ರೂ ಕಡಿಮೆ ಇದ್ದಿದ್ರೆ ಸಾವು ನೋವಿನ ಸಂಖ್ಯೆ ಇನ್ನೂ ಕೂಡ ಅತಿ ದೊಡ್ಡ ಮಟ್ಟಕ್ಕೆ ಏರುವಂತ ಸಾಧ್ಯತೆ ಇತ್ತು. ಸದ್ಯಕ್ಕೆ ಈ ಒಂದು ಬೈಸರನ್ ವ್ಯಾಲಿಯಲ್ಲಿ 26 ಜನರ ಸಾವಿಗೆ ಕಾರಣ ಆಗಿರುವಂತಹ ಈ ಉಗ್ರರು ಇನ್ನೂ ಹೆಚ್ಚು ರಕ್ತವನ್ನ ಹರಿಸಬೇಕು ಅನ್ನುವಂತ ಹುನ್ನಾರವನ್ನೇನೋ ಮಾಡ್ಕೊಂಡಿದ್ರು. ಹಾಗಂದ ಮಾತ್ರಕ್ಕೆ ಇನ್ನು ಮುಂದೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ಸದ್ಯದ ಮಟ್ಟಿಗೆ ಎನಿ ಟೈಮ್ ಯಾವುದೇ ಒಂದು ಪ್ರದೇಶವನ್ನ ಕೂಡ ಅವರು ಟಾರ್ಗೆಟ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ಅಷ್ಟು ಒಳಗಡೆ ಬಂದು ಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗ್ತಾ ಇದೆ, ಅವರನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ಈ ಟೆರರ್ ಫ್ಯಾಕ್ಟರಿಯನ್ನ ಬಂದ್ ಮಾಡೋವರೆಗೂ ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನ ಪ್ರತಿಯೊಂದು ದೇಶಗಳು, ಅದರಲ್ಲೂ ಭಾರತ ಅತಿ ಹೆಚ್ಚಾಗಿ ನೋಡುವಂತದ್ದು ಮಾತ್ರ ವಿಪರ್ಯಾಸ ಆಗಿರುವಂತದ್ದು. ಶಮಿತಾ, ಓಕೆ, ಪ್ಲೀಸ್ ಬಿ ಆನ್ಲೈನ್ ಗುಡಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಇನ್ನು ಎನ್ಐಎಗೆ ಸಿಕ್ಕಿದೆ ಪೆಹಲ್ಗಾಮ್ ದಾಳಿಯ ಸ್ಫೋಟಕವಾದಂತ ಮಾಹಿತಿ. ಪೆಹಲ್ಗಾಮ್ ದಾಳಿಯಲ್ಲಿ ಉಗ್ರರಿಗೆ ಸ್ಥಳೀಯರು ಸಹಾಯವನ್ನ ಮಾಡಿದ್ರು ಅನ್ನೋ ಸಂಶಯದ ಆಧಾರದ ಮೇಲೆ ಒಂದಿಷ್ಟು ಜನರನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಕೆಲವರ ಮನೆಗಳನ್ನ ಅಲ್ಲಿನ ಸರ್ಕಾರ ಧ್ವಂಸಗೊಳಿಸಿತ್ತು. ಇನ್ನು ದಾಳಿಯಲ್ಲಿ ನಿಷೇಧಿತ ಸಂಘಟನೆಗಳ ಬೆಂಬಲಿಗರ ಕೈವಾಡದ ಸಂಶಯ ವ್ಯಕ್ತವಾಗ್ತಿದೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕಾಶ್ಮೀರದಾದ್ಯಂತ ಹುರಿಯತ್ ಬಣಗಳ ಮೇಲೆ ಎನ್ಐಎ ದಾಳಿಯನ್ನ ಮಾಡಿದೆ. ಜಮಾತ್ ಇ ಇಸ್ಲಾಮಿ ಬೆಂಬಲಿಗರ ಮೇಲೂ ಕೂಡ ಎನ್ಐಎ ದಾಳಿಯನ್ನ ಮಾಡಿದೆ. ಇನ್ನು ದುಷ್ಕೃತ್ಯಕ್ಕೆ ಬಳಕೆ ಮಾಡಿದಂತ ಹಲವಾರು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಕುಪ್ವಾರ, ಹಂದ್ವಾರ, ಅನಂತನಾಗ್, ಟ್ರಾಲ್, ಪುಲ್ವಾಮಾ, ಸೋಪೋರ್, ಬಾರಾಮುಲ್ಲಾ, ಬಂಡೀಪೋರಾದಲ್ಲಿ ಈ ಸಂಘಟನೆಗಳ ಸುಮಾರು 100ಕ್ಕೂ ಅಧಿಕ ಜನ ವಾಸ ಮಾಡ್ಕೊಂಡಿದ್ರಲ್ಲ, ಅವ್ರ ಮನೆಗಳ ಮೇಲೆ ದಾಳಿಯಾಗಿದೆ. ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಿದೆ. ಎಸ್ಪೆಷಲಿ ಅವ್ರು ಯಾರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಥ್ರೂ ಫೋನ್, ಸೊ ಆ ಕರೆ ಮತ್ತೆ ಸಂಭಾಷಣೆಗಳ ಮೇಲೆ ಎನ್ಐಎ ನಿಗಾ ವಹಿಸಿದೆ. ನಿಷೇಧಿತ ಸಂಘಟನೆಗಳ ಬೆಂಬಲಿಗರಿಗೆ ಎನ್ಐಎ ಇದೀಗ ಶಾಕ್ ಅನ್ನ ಕೊಟ್ಟಿದೆ. ಕಾಶ್ಮೀರದಲ್ಲಿ ಎನ್ಐಎ ಟೀಮ್ನಿಂದ ರೇಡ್ ಮಾಡಲಾಗ್ತಾ ಇದೆ. ದಾಳಿಯಲ್ಲಿ ಉಗ್ರರಿಗೆ ಸ್ಥಳೀಯರು ಯಾರೆಲ್ಲ ಸಹಾಯ ಮಾಡಿದ್ರು, ಈ ನಿಟ್ಟಿನಲ್ಲಿ ನಿಷೇಧಿತ ಸಂಘಟನೆಗಳ ಬೆಂಬಲಿಗರ ಕೈವಾಡ ಈ ದಾಳಿಯಲ್ಲಿ ಇದೆ ಅಂತೇಳಿ ಸಂಶಯ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ರಾಘವೇಂದ್ರ ಗುಡಿ. ಈ ಅನುಮಾನ ಈ ಹಿಂದಿನಿಂದಲೂ ಇತ್ತು. ಯಾವುದೇ ದಾಳಿ ಆದಂತಹ ಸಂದರ್ಭದಲ್ಲಿ ಈ ಕಾಶ್ಮೀರ ಭಾಗದಲ್ಲಿ ಸ್ಥಳೀಯರ ಕೈವಾಡ ಇಲ್ಲದೆ ಉಗ್ರರು ಈ ರೀತಿ ದಾಳಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿನ ಭದ್ರತೆ ಇರ್ಬೋದು, ಪ್ರವಾಸಿಗರು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಅಪ್ ಟು ಡೇಟ್ ಕೊಡೋದು ಎಲ್ಲರೂ ಕೂಡ ಸ್ಥಳೀಯರೇ ಅಂತೇಳಿ ಉಗ್ರರಿಗೆ. ಸೊ ಈಗ ಸ್ಥಳೀಯರ ಸಹಾಯದ ಬಗ್ಗೆ, ನಿಷೇಧಿತ ಸಂಘಟನೆಗಳ ಕಾರ್ಯಕರ್ತರ ಬಗ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಗುಡಿ? ಪ್ರಮುಖವಾಗಿ ಹುರಿಯತ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು ಏನಿತ್ತು, ಆ ಹುರಿಯತ್ನಿಂದಲೇ ಸಾಕಷ್ಟು ಮಟ್ಟದಲ್ಲಿ ಪ್ರತ್ಯೇಕತಾವಾದಿತನ ನಡೀತಾ ಇದ್ದದ್ದು. ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಇರ್ಬೋದು, ಅಥವಾ ಅಮಾಯಕರ ಮೇಲೆ ದಾಳಿ ಮಾಡುವಂತದ್ದು ಇರ್ಬೋದು, ಈ ರಜೆಯಲ್ಲಿರ್ತಕ್ಕಂಥ ಆಫೀಸರ್ಸ್ ನ ಟಾರ್ಗೆಟ್ ಮಾಡುವಂತದ್ದು ಇರ್ಬೋದು. ಈ ಹುರಿಯತ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು ಏನಿದೆ, ಅದರ ಅಂಗ ಸಂಸ್ಥೆಗಳು, ಅದರ ಸಂಸ್ಥೆಗಳಾಗಿರ್ತಕ್ಕಂಥ ಪ್ರತ್ಯೇಕತಾವಾದಿಗಳ ಗುಂಪುಗಳ ಕೈವಾಡ ಮುಂಚಿನಿಂದಲೂ ಇರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಬಹುತೇಕವಾಗಿ 80 to 90% ಹುರಿಯತ್ ಕಾನ್ಫರೆನ್ಸ್ ನ ಜೊತೆಗಿದ್ದಂತ ಪ್ರತ್ಯೇಕತಾವಾದಿ ಗುಂಪುಗಳು ಮೇನ್ ಸ್ಟ್ರೀಮ್ ಪೊಲಿಟಿಕ್ಸ್ಗೆ ಬಂದಿದ್ದಾವೆ. ಅದನ್ನ ಸ್ವತಃ ಅಮಿತ್ ಶಾ ಅವರೇ ಸಾಕಷ್ಟು ಬಾರಿ ತಮ್ಮ ಎಕ್ಸ್ ಪೋಸ್ಟ್ ಗಳ ಮೂಲಕವಾಗಿ ಓಪನ್ ಆಗಿ ಅದನ್ನ ಘೋಷಣೆಯನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ನೋಡಿ, ಈ ಉಗ್ರ ಮನಸ್ಥಿತಿಗಳನ್ನ ಬೇರು ಸಮೇತ ಕಿತ್ತು ಹಾಕೋದು ಅಷ್ಟು ಸುಲಭವಲ್ಲ. ಹೀಗಾಗಿ ಅಳಿದುಳಿದಂತ ಪಳಿಯುಳಿಕೆಗಳೇನಿತ್ತು ಅವು ಇಂತಹ ಒಂದು ಹೀನ ಕೃತ್ಯದಲ್ಲಿ ಒಂದು ಸಹಾಯವನ್ನ ಮಾಡ್ತಾ ಇದಾವೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರುವಂತದ್ದು. ಇನ್ನು ನ್ಯೂಸ್ 18, ನಮ್ಮ ಹಿಂದಿ ನ್ಯೂಸ್ 18 ಏನಿದೆ ಶರ್ಮಿತಾ, ಅವರು ಕೂಡ ಕೆಲವೊಂದಿಷ್ಟು ವರದಿಯನ್ನ ಮಾಡಿದ್ದಾರೆ. ಈ ಉಗ್ರರು ಏನಿದ್ದಾರೆ, ಇವರು 2 ದಿನಗಳ ಮುಂಚಿತವಾಗಿಯೇ ಅಲ್ಲಿಗೆ ಒಂದು ಬೈಸರನ್ ವ್ಯಾಲಿ ಹತ್ರ ಬಂದಿತ್ತು, ಅಲ್ಲಿ ಸ್ಥಳೀಯರ ಸಹಾಯ ಸಿಕ್ಕಿತ್ತು ಅಂತ ಕೂಡ ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಎನ್ಐಎ ಮೂಲಗಳಿಂದ ತಿಳಿದು ಬಂದಂತ ಮಾಹಿತಿ ಇದು. ಹೀಗಾಗಿ ಈ ಒಂದು ನೆಕ್ಸಸ್ ಏನಿದೆ, ಈ ಸಂಪರ್ಕದ ಕೊಂಡಿಗಳೇನಿದಾವೆ, ನಾವು ತಿಳಿದುಕೊಂಡಷ್ಟು ಸುಲಭ ಇಲ್ಲ. ಈಗ ಆಲ್ರೆಡಿ ನೋಡಿ, ಎಷ್ಟೋ ಜನರನ್ನ ಬಂಧಿಸಲಾಗ್ತಾ ಇದೆ, ಎಷ್ಟೋ ಜನ ಪಾಕಿಸ್ತಾನಿಯರನ್ನ ಏನು ವಾಪಸ್ ಕಳಿಸಲಾಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ CRPF ಯೋಧರನ್ನ ಮದುವೆ ಆದಂತವ್ರು ಇದ್ದಾರೆ, ಅಥವಾ ಇಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳನ್ನ ಮದುವೆ ಆದಂತವ್ರು ಇದ್ದಾರೆ. ಹೀಗಾಗಿ ಈ ನೆಕ್ಸಸ್ ಏನಿದೆ ತುಂಬಾ ಡೀಪ್ ಆಗಿರುವಂತದ್ದು. ಅದನ್ನ ಬುಡ ಸಮೇತ ಕಿತ್ತು ಹಾಕುವಂತ ಪ್ರಯತ್ನಕ್ಕೆ ಎನ್ಐಎ ಮುಂದಾಗ್ತಾ ಇದೆ. ಜೊತೆಗೆ ಅರು ವ್ಯಾಲಿ ಇರ್ಬೋದು, ಅಥವಾ ಬೇರೆ ಬೇರೆ ವ್ಯಾಲಿಗಳಲ್ಲಿ ಏನಿದೆ ಅಲ್ಲೂ ಕೂಡ ಈಗ ಒಂದಿಷ್ಟು ಶಂಕಿತರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಹೀಗಾಗಿ ಒಟ್ಟಾರೆ ಈ ತನಿಖೆಯನ್ನ ಬುಡ ಸಮೇತವಾಗಿ ಮುಟ್ಟಬೇಕು. ಯಾರೆಲ್ಲ ಇದಕ್ಕೆ ಸಾಕ್ಷ್ಯಾಧಾರವನ್ನ ಕೇಳ್ತಾ ಇದ್ದಾರೆ, ಸರಿಯಾದ ಸಾಕ್ಷ್ಯಾಧಾರವನ್ನ ಕೊಡಬೇಕು. ಅಲ್ಟಿಮೇಟ್ ಆಗಿ ಭಾರತ ಸರ್ಕಾರದ ಮತ್ತು ಭಾರತದ ಸೇನಾ ಅಧಿಕಾರಿಗಳದ ಅಥವಾ ನಮ್ಮ ಎನ್ಐಎ ಗುರಿ ಏನಂದ್ರೆ, ಪಾಕಿಸ್ತಾನ ಅನ್ನತಕ್ಕಂಥ ಟೆರರ್ ಫ್ಯಾಕ್ಟರಿಗೆ ಟಾರ್ಗೆಟ್ ಮಾಡಬೇಕಾಗಿರುವಂತದ್ದನ್ನ ಕೂಡ ಇದು ತೋರಿಸ್ತಾ ಇದೆ. ಯಾಕಂದ್ರೆ ಒಂದೊಂದು ಮಾಹಿತಿಗಳು ಕೂಡ ಬೆಚ್ಚಿ ಬೀಳಿಸುವಂತ ಬರ್ತಾ ಇದಾವೆ ಶರ್ಮಿತಾ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮ ಇನ್ಫಾರ್ಮೇಶನ್ಗೆ.
ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣ ಸಂಬಂಧ ಘಟನಾ ಸ್ಥಳಕ್ಕೆ ಎನ್ಐಎ ಹಿರಿಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಎನ್ಐಎ ಡಿಜಿ, ಇಬ್ಬರು ಐಜಿಗಳು ಸೇರಿದಂತೆ ಹಲವು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಬೈಸರನ್ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಘಟನೆ ಆದ ತಕ್ಷಣ ಎನ್ಐಎಗೆ ಈ ಕೇಸ್ ಹ್ಯಾಂಡ್ ಓವರ್ ಆಯ್ತಲ್ಲ, ಆವಾಗಲೇ ಆ ಘಟನೆಯ ಮರುಸೃಷ್ಟಿಯನ್ನ ಅಧಿಕಾರಿಗಳು ಹೋಗಿ ಅಲ್ಲಿ ಮಾಡಿದ್ರು. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಸೊ ಇವತ್ತು ಹಿರಿಯ ಅಧಿಕಾರಿಗಳು ಬೈಸರನ್ ಕಣಿವೆ ಪ್ರದೇಶಕ್ಕೆ ದಾಳಿ ಆಯ್ತಲ್ಲ ಮೊನ್ನೆ, ಸೊ ಅಲ್ಲಿಗೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ 3D ಮ್ಯಾಪಿಂಗ್ನಲ್ಲಿ ಮಹಜರನ್ನ ಎನ್ಐಎ ಟೀಮ್ ಮಾಡಿತ್ತು. ಇವತ್ತು ಹಿರಿಯ ಅಧಿಕಾರಿಗಳು ಮತ್ತೊಮ್ಮೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಡಿಜಿ ಹಾಗೇನೆ ಪ್ರಮುಖ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ತೆರಳಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ. ಇನ್ನು ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡಿ. डीजी एनआईए अभी अभी पहलगाम पहुंच गए और आप देख सकते हैं कि ये डीजी एनआईए का कैवलकेड है और जो यहाँ से जो है बाइसरन अटैक जो हुआ था उसका स्टॉक लेने के लिए, उस सिचुएशन का स्टॉक लेने के लिए पहलगाम पहुंच गए हैं। और आप देख सकते हैं कि ये डीजी एनआईए का कैवलकेड है जो अभी यहाँ पे जो सीआरपीएफ कैंप है वहाँ पे इन्होंने एक उच्च सतर की मीटिंग जो है वो ले ली और इसके बाद अब ये यहाँ से निकल रहे हैं। और ऐसा बताया जा रहा है कि जो पूरे पहलगाम में जो इन्वेस्टिगेशन प्रोसेस जारी है एनआईए की तरफ से या जो मल्टीपल सिक्योरिटी एजेंसीज हैं उनकी तरफ से, तो उसका स्टॉक लेने के लिए, उसका जायज़ा लेने के लिए अब अलग-अलग मीटिंगें डीजी एनआईए करेंगे। और हम आपको बता दें कि जो उच्च सतर के अफसरान थे एनआईए के, तो वो यहाँ पर ऑलरेडी मौजूद थे और जो अलग अलग जो इन्वेस्टिगेटिंग एजेंसीज़ है उनसे डीजी एनआईए ने बात की। और यहाँ तक कि जो बाइसरन का एरिया हम दिखाना चाहेंगे, इसका पूरा जायज़ा लिया गया, इसकी टोपोग्राफी के बारे में। और फिलहाल हम ये कह सकते हैं कि जो मीटिंगों का दौर है वो शुरू हो चुका है और डीजी एनआईए लगातार अब सिचुएशन को बजाते खुद मॉनिटर कर रहे हैं। और आईजी एनआईए की अगर हम बात करेंगे या डीआईजी एनआईए की बात करेंगे तो लगातार कैंप यहीं पे किया हुआ है इन अफसर्स ने, और जो एनआईए की टीम है लगातार यहीं पर मौजूद है। और ये कोशिश की जा रही है कि जो तमाम लीड्स है, तमाम एंगल्स है इस केस के, उनको जांचा जाए। और ख़ास तौर पर अगर OGW नेटवर्क का इसमें कहीं पर जो है समर्थन हासिल हुआ था इस हमले को, तो उसको भी, और पूरी जो इस ऑपरेशन को जो चलाया जा रहा है, जो इन्वेस्टिगेशन प्रोसेस है यहाँ पर, उस सिलसिले में मालूमात भी हासिल की जाएंगी। आफाक शाह के साथ न्यूज़ 18 के लिए पहलगाम से मुदस्सिर कादरी। ಇನ್ನು ಪಾಕಿಸ್ತಾನದ ಸೆಲೆಬ್ರಿಟೀಸ್ಗೆ ಶಾಕ್ ಅನ್ನ ಕೊಟ್ಟಿದೆ ಭಾರತ. ಪಾಕ್ ನಟ ನಟಿಯರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಬಂದ್ ಮಾಡಲಾಗಿದೆ ಭಾರತದಲ್ಲಿ. ಪಾಕ್ ಕಲಾವಿದರ ಇನ್ಸ್ಟಾ ಖಾತೆಯನ್ನ ಭಾರತ ಬಂದ್ ಮಾಡಿದೆ. ಸೊ ಈ ಮುಖಾಂತರನೂ ಕೂಡ ಸೆಲೆಬ್ರಿಟೀಸ್ಗೂ ಶಾಕ್ ಅನ್ನ ಕೊಡುವಂತ ಪ್ರಯತ್ನವನ್ನ ಭಾರತ ಮಾಡಿದೆ. ಈಗ ರಾಜತಾಂತ್ರಿಕವಾಗಿ ಯುದ್ಧವನ್ನ ಸಾರಿದ್ದಾಗಿದೆ. ಒಂದೊಂದೇ ಪ್ರತ್ಯಸ್ತ್ರಗಳನ್ನ ಬಿಡುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು ಕಡೆ ಪಾಕ್ ಕಲಾವಿದರು, ಬಾಲಿವುಡ್ ಅನ್ನ ತುಂಬಾ ಜನ ನಂಬ್ಕೊಂಡಿದ್ದಾರೆ. ಪಾಕಿಸ್ತಾನದ ಕಲಾವಿದರು ಇಲ್ಲಿ ತುಂಬಾ ಜನ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ ಕಲೆ ವಿಷಯವಾಗಿ. ಇದೀಗ ಅಂತಹ ಕಲಾವಿದರಿಗೆ ಭಾರತ ಸರ್ಕಾರ ಶಾಕ್ ಅನ್ನು ಕೊಟ್ಟಿದೆ. ಮಹಿರಾ ಖಾನ್, ಹನಿಯಾ ಅಮರ್, ಆಲಿ ಜಫರ್, ಸನಮ್ ಸಯೀದ್, ಬಿಲಾಲ್ ಅಬ್ಬಾಸ್ ಸೇರಿದಂತೆ ಹಲವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಬಂದ್ ಮಾಡಲಾಗಿದೆ. ಇಕ್ರಾ ಅಜೀಜ್, ಐಜಾ ಖಾನ್, ಇಮ್ರಾನ್ ಅಬ್ಬಾಸ್ ಹಾಗೇನೆ ಸಜಾಲ್ ಅಲಿ ಸೇರಿದಂತೆ ಹಲವರ ಅಕೌಂಟ್ ಅನ್ನ ಬ್ಯಾನ್ ಮಾಡಲಾಗಿದೆ. ಭಾರತದ ಪ್ರತಿಯೊಂದು ಹೆಜ್ಜೆಗೆ, ನಡೆಗೆ ಪಾಪಿ ಪಾಕಿಸ್ತಾನ ನಡುಗಿ ಹೋಗ್ತಾ ಇದೆ. ಇದೀಗ ಸಹಾಯಕ್ಕಾಗಿ ಅಮೆರಿಕ ಮೊರೆ ಹೋಗಿದೆ ಪಾಕಿಸ್ತಾನ. ಜೈಶಂಕರ್ಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಕರೆಯನ್ನ ಮಾಡಿದ್ದಾರೆ. ಜೈಶಂಕರ್ ಅವರಿಗೆ ಕರೆ ಮಾಡಿದ್ದು ಮಾರ್ಕೋ ರೂಬಿಯೋ. ಈಗ ಸಹಾಯಕ್ಕಾಗಿ ಪಾಕಿಸ್ತಾನ ಅಮೆರಿಕ ಮೊರೆ ಹೋಗಿದೆ. ಈಗ ಭಾರತ ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಮೇಲೆ ದಾಳಿ ಮಾಡಬಹುದು, ನೀವೇ ಮಧ್ಯಸ್ಥಿಕೆಯನ್ನ ವಹಿಸಬೇಕು, ಸಂಧಾನ ಮಾಡಿ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಅಮೆರಿಕಾಗೆ ಈಗ ಬೇಡ್ಕೊಳ್ತಾ ಇದೆ. ಭಾರತಕ್ಕೆ ನಿರಂತರ ಸಹಕಾರ ಇದೆ ಅಂತ ಹೇಳಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಮಾರ್ಕೋ ರೂಬಿಯೋ ಖಂಡಿಸಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡೋದಕ್ಕೆ ರೂಬಿಯೋ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಪಾಕ್ ಪ್ರಧಾನಿ ಶೆಹಬಾಜ್ಗೂ ಕೂಡ ಮಾರ್ಕೋ ರೂಬಿಯೋ ಕರೆ ಮಾಡಿದ್ದಾರೆ. ಪಹಲ್ಗಾಮ್ ತನಿಖೆಗೆ ಸಹಕರಿಸುವಂತೆ ಪಾಕ್ಗೆ ತಾಕೀತನ್ನ ಅವರು ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣ ಸಂಬಂಧ ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಉದ್ವಿಗ್ನತೆ ಮಧ್ಯದಲ್ಲಿ ಪಾಕ್ನ ಎನ್ಎಸ್ಎಗೆ ಹೊಸ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿದೆ. ಒಂದಿಷ್ಟು ವರದಿಗಳು ಬರ್ತಾ ಇದ್ವು. ಈಗ ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧ ಆದರೂ ಕೂಡ
ಅಲ್ಲಿನ ಸಚಿವರು ಅಥವಾ ಉದ್ಯಮಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಅವ್ರ ಫ್ಯಾಮಿಲಿನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾಗಿದೆ ಅಂತ ಹೇಳಿ. ಮತ್ತೆ ಅಮಾಯಕರೇ ಇದರಲ್ಲಿ ಬಲಿಯಾಗೋದು ಅಂತಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ NSAಗೆ ಹೊಸ ಮುಖ್ಯಸ್ಥರಾಗಿ ಅಸೀಂ ಮಲಿಕ್ ನೇಮಕ ಆಗಿದ್ದಾರೆ. ISIನ ಲೆಫ್ಟಿನೆಂಟ್ ಜನರಲ್ ಆಗಿದ್ರು ಅಸೀಂ ಮಲಿಕ್ ಪಾಕ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಇದೀಗ ನೇಮಕಗೊಂಡಿದ್ದಾರೆ. ಭಾರತದ ನಡೆಗೆ ಪಾಪಿ ಪಾಕಿಸ್ತಾನ ಪತ್ರಗುಟ್ಟು ಹೋಗ್ತಿದೆ, ಒಂದಿಷ್ಟು ಮೇಜರ್ ಬದಲಾವಣೆಗಳನ್ನ ಮಾಡ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಪ್ರಕರಣ ಸಂಬಂಧ ಶೃಂಗೇರಿ ಶಾರದಾ ಮಠದಿಂದ ಉಗ್ರರ ದಾಳಿಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗಿದೆ. ಮೃತಪಟ್ಟಂತ 26 ಜನರಿಗೆ ಉಗ್ರರ ದಾಳಿಗೆ ಬಲಿಯಾದ್ರಲ್ಲ, ಆ 26 ಜನರಿಗೆ ಮಠದ ವತಿಯಿಂದ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಕಿರಿಯ ಜಗದ್ಗುರುಗಳು ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಈ ಘೋಷಣೆಯನ್ನ ಮಾಡಿದ್ದಾರೆ. ಪಹಲ್ಗಾಮ್ ಘಟನೆಯನ್ನ ಶೃಂಗೇರಿ ಸ್ವಾಮೀಜಿ ಖಂಡಿಸಿದ್ದಾರೆ. ಮತ್ತೆ ಶೃಂಗೇರಿ ಪೀಠದಿಂದ ಮೃತಪಟ್ಟ 26 ಕುಟುಂಬ ಸದಸ್ಯರಿಗೆ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. जिनका नुकसान हुआ है उन लोगों की थोड़ी सी सहायता के लिए हम इस दक्षिणामनाय श्रृंगेरी शारदा पीठ के द्वारा एक एक परिवार को हम 2 लाख रुपए प्रसाद के रूप में देना चाहते हैं। और हम ये भी चाहते हैं कि उन लोगों को धैर्य मिले और इस श्रृंगेरी शारदा पीठ के द्वारा उन लोगों के लिए जो 2 लाख रुपए सहायता के रूप में शारदा प्रसाद के रूप में हम देना चाहते हैं, इस संपत्ति के द्वारा उनके घर में फिर से एक नया जीवन और एक अक्षय संपत्ति उनको प्राप्त हो। जिनका नुकसान